ನಮಸ್ತೆ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ತಿಳ್ಕೊಳ್ತೇನೆ. ಸೊ ಇವತ್ತಿನ ಟಾಪಿಕ್ ಬಂದು ಮೊಡಾಲ್ ವರ್ಬನ್. ಮೊಡಾಲ್ ವರ್ಬನ್ ಅಂತ ಹೇಳಿದರೆ ಏನಂತ ಹೇಳಿ ನೋಡೋಣ. ಸೊ ಮೊಡಾಲ್ ವರ್ಬ್ ಅಂತ ಹೇಳಿದರೆ ಅದೊಂದು ಸಹಾಯಕ ಕ್ರಿಯಾಪದ. ಇದು ಸ್ವತಃ ಒಂದು ಪೂರ್ಣ ಕ್ರಿಯೆಯನ್ನು ತೋರಿಸೋದಿಲ್ಲ. ಅದಕ್ಕಾಗಿ ಇನ್ನೊಂದು ಕ್ರಿಯಾಪದ ತಗೊಳ್ಬೇಕಾಗತ್ತೆ. ಆವಾಗ ಮಾತ್ರ ಕರೆಕ್ಟಾಗಿ ಅರ್ಥವನ್ನು ಕೊಡ್ತದೆ. ಆ ಕ್ರಿಯಾಪದಗಳು ಯಾವುವು ಅಂತ ನೋಡೋಣ. können, müssen, dürfen, sollen, wollen, mögen, möchte. ಸೊ ನಾನು ಈಜಬಹುದು ಅಂತ ಯಾವ ಥರ ಹೇಳ್ಬೋದು? ಇಶ್ ಖಾನ್ ಶ್ವಿಮೆನ್. ನಾವು ಬೇಗ ಎದ್ದೇಳಬೇಕು. ವಿ ಮಿಸ್ನ್ ಫ್ರೂ ಆಫ್ ಸ್ಟೇನ್. ನಾನು ಇಲ್ಲಿ ಕೂತ್ಕೊಳ್ಬಹುದಾ ಅಂತ ಹೇಳಿ ಒಂದು ರಿಕ್ವೆಸ್ಟ್ ಕೇಳ್ತೇವಲ್ಲ ಯೂಶ್ವಲಿ. ಅದೇ ಯಾವ ಥರ ಹೇಳ್ಬೋದು? ಡಾರ್ಫಿಶ್ ಹಿಯ ಜಿಟ್ಸೆನ್. ನೀನು ನಿನ್ನ ಹೋಮ್ವರ್ಕ್ ಮಾಡಲೇಬೇಕು. ಹೇಗೆ ಹೇಳ್ತೀರಾ? ದು ಸೋಲ್ಸ್ ದೈನೆ ಹೌಸ್ ಆಫ್ ಗಾರ್ಡನ್ ಮಾಹನ್. ನಾನು ವೈದ್ಯನಾಗಲಿಕ್ಕೆ ಬಯಸ್ತೇನೆ. ಹೇಗೆ ಹೇಳ್ಬೋದು? ಇಶ್ ವಿಲ್ ಆರ್ಸ್ಟ್ ಅಥವಾ ಎರ್ಸ್ಟಿನ್. ವೈದ್ಯಳು ಅಂತ ಹೇಳೋದಕ್ಕೆ ಎರ್ಸ್ಟಿನ್ ಅಂತ ಹೇಳ್ತೇವೆ. ಇಶ್ ವಿಲ್ ಆರ್ಸ್ಟ್ ವೆರ್ಡೆನ್ ಅಥವಾ ಇಶ್ ವಿಲ್ ಎರ್ಸ್ಟಿನ್ ವೆರ್ಡೆನ್. ನಾವು ಐಸ್ ತಿನ್ನಲಿಕ್ಕೆ ಇಷ್ಟಪಡ್ತೇವೆ. ಹೇಗೆ ಹೇಳ್ಬೋದು? ವಿ ಮಿಸ್ಟನ್ ಐನ್ ಐಸ್ ಎಸೆನ್. ನೀನು ನನಗೆ ಸಹಾಯ ಮಾಡಬಹುದಾ? ಹೇಗೆ ಹೇಳ್ತೀರಾ? ಕನ್ಸ್ ತು ಮಿಯ ಹೆಲ್ಫೆನ್. ಮಕ್ಕಳಿಗೆ ಹೊರಗೆ ಆಟ ಆಡಲಿಕ್ಕೆ ಅನುಮತಿ ಇದೆ ಅಂತ ಹೇಗೆ ಹೇಳ್ಬೋದು? ದಿ ಕಿಂಡರ್ ಡ್ಯೂರ್ಫೆನ್ ಡ್ರೌಸನ್ ಸ್ಪೀಲೆನ್. ಸತ್ಯವಂತನಾಗಿರಬೇಕು ಅಂತ ಹೇಳಿದರೆ, ನಾನು ಯೂಶ್ವಲಿ ಸತ್ಯ ಹೇಳಬೇಕು ಅಂತ ಈಗ ಒಂದು ಕಾನ್ವರ್ಸೇಷನ್ ಬರ್ತಿರ್ತದೆ ಯೂಶ್ವಲಿ. ಸೊ ಆವಾಗ ಯೂಶ್ವಲಿ ಹೀಗೆ ಹೇಳ್ತಾರೆ, ಮಾನ್ಸೋಲ್ ಏರ್ಲಿಶ್ ಸೈನ್. ಅಂದರೆ ನಿಜ ಹೇಳಬೇಕು ಅಂತ ಹೇಳಿ ಅರ್ಥ. ಒನ್ ಶುಡ್ ಬಿ ಆನೆಸ್ಟ್ ಅಂತ. ನಾನು ಪ್ರತಿದಿನ ಕಲಿಬೇಕು. ಇಶ್ಮುಸ್ ಕಲಿಲೇಬೇಕು. ಇಶ್ಮುಸ್ ಏಡೆಂಟಾಕ್ ಲೇರ್ನೆನ್. ಸೊ ವೀಕ್ಷಕರೇ, ಇವತ್ತಿನ ಈ ಒಂದು ಟಾಪಿಕ್ ಇಲ್ಲಿಗೆ ಮುಗೀತು. ಸೊ ನೆಕ್ಸ್ಟ್ ಟಾಪಿಕಲ್ಲಿ ಸಿಗೋಣ.